ನಮಸ್ಕಾರ ಬಂಧುಗಳೇ, ಕಳೆದ ಸಂಚಿಕೆಯಲ್ಲಿ ಕ್ರೀಡಾ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿ ಓರ್ವ ಅನುಭವಿಸಿದ ಯಾತನೆಯನ್ನ ನಾನು ನಿಮಗೆ ಕೊಟ್ವಿ. ಈಗ ಅದಕ್ಕಿಂತಲೂ ಭಯಂಕರವಾದಂತಹ ಒಂದು ವಿಷಯವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಓರ್ವ ಜನಪ್ರತಿನಿಧಿಯ ದುರಾಸೆಗಾಗಿ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಹಾಕಬೇಕಾದಂತಹ ಸಿಂಥೆಟಿಕ್ ಟ್ರ್ಯಾಕ್ಗೆ ಕನಸು ಭಗ್ನ ಆಗಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವ ಹಾಗೂ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಬೇಕು ಎಂಬ ಉದ್ದೇಶದೊಂದಿಗೆ ಅಲ್ಲಿ ಹಾಕಬೇಕಾಗಿದ್ದಂತಹ ಸಿಂಥೆಟಿಕ್ ಟ್ರ್ಯಾಕ್ ಕಾಮಗಾರಿಯನ್ನ ತಡೆ ಹಿಡಿಯಲಾಗಿದೆ. ಒಂದು ಮೂಲಗಳ ಪ್ರಕಾರ ಅಂದ್ರೆ ಹಿರಿಯ ಅಧಿಕಾರಿಗಳ ಪ್ರಕಾರ ಆ ಸಿಂಥೆಟಿಕ್ ಟ್ರ್ಯಾಕ್ ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ, ನಿಲ್ಲಿಸಲಾಗಿದೆ, ಅದನ್ನ ಕ್ಯಾನ್ಸಲ್ ಮಾಡಲಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದಾವೆ. ಬಹುತೇಕ ಕ್ರೀಡಾಪಟುಗಳ ಆಸೆ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಬೇಕು ಎಂಬುದು. ಆ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಬೇಕಂದ್ರೆ ಮೂಲಭೂತ ಸೌಲಭ್ಯವನ್ನ ಹೊಂದಿರುವಂತಹ ಕ್ರೀಡಾಂಗಣದ ಸುಸಜ್ಜಿತ ಕ್ರೀಡಾಂಗಣದ ಅವಶ್ಯಕತೆ ಇದೆ. ಕಳೆದ ಬಿಜೆಪಿ ಸರ್ಕಾರದಲ್ಲಿ ಮಂಡ್ಯದ ಸರ್ ಎಂ ಕ್ರೀಡಾಂಗಣವನ್ನ ಉನ್ನತೀಕರಣಗೊಳಿಸಿ ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಜೊತೆಗೆ ಫುಟ್ಬಾಲ್ ಸ್ಟೇಡಿಯಂ ಅನ್ನ ಮಾಡಬೇಕು ಎಂಬ ಉದ್ದೇಶದಿಂದ 10 ಕೋಟಿಗಳನ್ನ ಬಿಡುಗಡೆ ಮಾಡಲಾಗಿತ್ತು. ಆದರೆ ಈಗ ಕೇವಲ ಮೇಲ್ಛಾವಣಿಯನ್ನ ಮಾತ್ರ ಹಾಕಲಾಗಿದೆ. ಸಿಂಥೆಟಿಕ್ ಟ್ರ್ಯಾಕ್ ನ ಕಾಮಗಾರಿಯನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಸಿಂಥೆಟಿಕ್ ಟ್ರ್ಯಾಕ್ ಇನ್ನೇನೋ ಆಗುತ್ತೆ ಎಂಬ ಕನಸು ಭಗ್ನವಾಗಿದೆ. ಟ್ರ್ಯಾಕ್ ನಲ್ಲಿ ಓಡಬೇಕು, ಸಾಧನೆಯನ್ನ ಮಾಡಬೇಕು, ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಬೇಕು ಎಂಬ ಮಂಡ್ಯದ ಜನರ ಕನಸು ಭಗ್ನವಾಗಿದೆ. ಮಂಡ್ಯದ ಕ್ರೀಡಾಪಟುಗಳ ಬಹುದಿನಗಳ ಕನಸು ಭಗ್ನವಾಗಿದೆ. ಇಲ್ಲಿ ಮಂಡ್ಯದ ಸ್ಥಳೀಯ ಜನಪ್ರತಿನಿಧಿಗಳು ನಾವು ಮಂಡ್ಯದ ಶಿಲ್ಪಿ ಆಗಬೇಕು ಎಂಬ ಕನಸನ್ನ ಹೊಂದಿದ್ದಾರೆ. ಆದರೆ ಮಂಡ್ಯದ ಕ್ರೀಡಾಪಟುಗಳ ಒಂದು ಕನಸನ್ನ ಇಲ್ಲಿ ಭಗ್ನವನ್ನ ಮಾಡ್ತಾ ಇದ್ದಾರೆ. ಕೇವಲ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವದಲ್ಲಿ ಇಲ್ಲಿ ಬಾವುಟವನ್ನ ಆರಿಸಬೇಕು ಎಂಬ ಏಕೈಕ ಉದ್ದೇಶದೊಂದಿಗೆ ಸಿಂಥೆಟಿಕ್ ಟ್ರ್ಯಾಕ್ ನ ಕನಸನ್ನ ಭಗ್ನ ಮಾಡಿದ್ದಾರೆ. ಸ್ನೇಹಿತರೆ, ಬಂಧುಗಳೇ, ಈಗಲಾದ್ರೂ ಯೋಚನೆ ಮಾಡಿ. ಮಂಡ್ಯದ ಶಿಲ್ಪಿ ಆಗಬೇಕು ಎಂಬ ರಾಜಕಾರಣಿಗಳ ಕನಸು ಕೇವಲ ಅವರ ತೋರಿಕೆಯ ಕನಸಾಗಿದೆ. ಇಲ್ಲಿ ಮಂಡ್ಯದ ಅಭಿವೃದ್ಧಿಯನ್ನ ಮೂಲೆಗುಂಪು ಮಾಡಲಾಗುತ್ತಾ ಇದೆ. ತಮ್ಮ ದುರಾಸೆಗಾಗಿ, ತಮ್ಮ ಒಂದು ಚಿಕ್ಕ ಆಸೆಗಾಗಿ ಮಂಡ್ಯದ ಸ್ಟೇಡಿಯಂ ಅಭಿವೃದ್ಧಿಗೆ ಎಳ್ಳು ನೀರು ಬಿಡಲಾಗ್ತಾ ಇದೆ. ಇನ್ನಾದರೂ ಒಮ್ಮೆ ಯೋಚನೆ ಮಾಡಿ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮಂಡ್ಯಕ್ಕೆ ಬಿಡುಗಡೆಯಾಗಿದ್ದಂತಹ 10 ಕೋಟಿ ರೂಪಾಯಿಗಳ ಕಾಮಗಾರಿಯಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡೋದಕ್ಕೆ ಕ್ರಮವನ್ನ ವಹಿಸಬೇಕಾಗಿದೆ. ಧನ್ಯವಾದಗಳು.